ಭೇಟಿಯಾಗಿದ್ರು ಅವ್ರಿಗೆ. ಪಕ್ಷದ ಬಗ್ಗೆ ಆಗುವಗಳು ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಜೊತೆ ವಿಶೇಷವಾಗಿ. ಸಂಘಟನೆ ಅಂದ್ರೆ 28ರ ಸಂಘಟನೆ, 28 ಚುನಾವಣೆ ಗೆಲ್ಲಬೇಕಲ್ಲ, ಅದ್ರ ಬಗ್ಗೆ ಪಕ್ಷ ಹೇಗಿರ್ಬೇಕು, ಯಾವ ಹೋಗ್ಬೇಕು, ಏನೇನು ಮಾಡಬೇಕು, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂಥ ಬಗ್ಗೆ ಚರ್ಚೆ ಆಗಿದೆ. ಆ ಚರ್ಚೆ ಇನ್ನೂ ಮಾಡಿದೀವಿ, ನಿನ್ನೂ ಮಾಡಿದೀವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲ್ಲ. ನಾವು ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಆದ್ರೆ ಅದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತೆ ಅವ್ರಿಗೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ನಾವು ಹಿಂದೂ ಹೇಳಿದ್ವಿ, ನಾವು ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟ್ ಆಗಿ ಬೇಕಿದೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ. ಯಾಕಂದ್ರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕು ಅನ್ನೋದು ಡಿಮಾಂಡ್ ಅಷ್ಟೇ ನಮ್ದು. ಅದು ಗೊತ್ತಿಲ್ಲ, ಅದೇನು ತ್ಯಾಗ ಮಾಡೋದು, ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷರ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವ್ರಿಗೆ CM ಅಧ್ಯಕ್ಷರಿಗೆ ಬಿಟ್ಟು ಕೊಟ್ಟಂತ ವಿಚಾರ, ಅವರು ಚರ್ಚೆ ಮಾಡಬೇಕು. ತಮ್ಮ ಅಭಿಪ್ರಾಯ ಏನಾದ್ರು ಹೇಳಿದ್ರೆ ಸರ್ ತಾವು ಅಧ್ಯಕ್ಷ ಕಾರ್ಯಕ್ಕೆ ಸಂಬಂಧಪಟ್ಟಿದೆ? ನಾ ಅದೇ ಹೇಳಿದೆ ಲಾಸ್ಟ್ ಟೈಮ್, ನಿಮ್ಗೆ ಈಗಾಗಲೇ ಹೇಳಿದ್ದೆ, ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಸುಮ್ಮನೆ ಆ ಥರ ಆಗಬಾರ್ದು ಅಂತ ಮುಂಚೆನೂ ನಾ ಹೇಳಿದ್ದೆ. ಯಾರು ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೆ ನಾ ಅಷ್ಟೇ. ಅಂದ್ರೆ ಈಗ ಬದಲಾವಣೆ ಮಾಡೋದೇ ಅಂತ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ದೀರಾ? ಇಲ್ಲ, ನಾನು ಅವಕಾಶ ಕೊಡಿರೋದು ಕೇಳಿಲ್ಲ. ಸೊ ಅದು ಪಾರ್ಟಿಗೆ ಬಿಟ್ಟಂತ ವಿಚಾರ. ಸೊ ತಾವೊಂದು ಮಾತು ಹೇಳಿದ್ರೆ, ಯಾರು ಪಕ್ಷಕ್ಕೆ ಇದಾಗುತ್ತಾರ ಮತಗಳು ಬರತ್ತರದ್ದು ಲೆಕ್ಕಾಚಾರ ಮಾಡಿತ್ತ. ಅಂದ್ರೆ ಇತ್ತೀಚಿನ ಚುನಾವಣೆಯಲ್ಲಿ ಅಹಿಂದ ಎಷ್ಟು ವರ್ಕೌಟ್ ಆಗಿದೆ, ಅಹಿಂದ ಸಮುದಾಯಕ್ಕೆ ಕೊಡ್ಬೇಕು ಅನ್ನೋ ಅರ್ಥದಲ್ಲಿ ನೀವೇನಾದ್ರು ಕೇಳಿಲ್ಲ? ಅದನ್ನೇ ಹೇಳಿಲ್ಲ, ಯಾರೇ ತರ್ಬೋದು, ಯಾವುದೇ ಇದೇ ಜಾತಿ ಅಂತಲ್ಲ, ಅವನು ಓಟ್ ತರೋಂಥ ಶಕ್ತಿ ಇರಬೇಕು, ಅಷ್ಟು ನಮ್ಮ ಡಿಮಾಂಡ್ ಇದೆ ಅಷ್ಟೇ. ಮುಂಚೆಂದು ಇದೆ, ಈಗೂ ಇದೆ ಅಷ್ಟೇ. ನೀವು ಹಾಗೆ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಇನ್ನು ಬಂದಿಲ್ಲ, ಇನ್ನು ಚರ್ಚೆ ಆಗ್ಬೇಕ್ರಿ. ಅದು ಆಗಬೇಕು, ಅದು ಯಾವಾಗ ಮಾಡ್ತಾರಂತ ಚರ್ಚೆ ಪ್ರಾರಂಭ ಆಗ್ತದೆ. ಇನ್ನೂ ಚರ್ಚೆ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ. ಏನಾದ್ರು 2-3 ತಿಂಗಳಲ್ಲೇ ನೀವೇ ಆಗ್ತೀರಿ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಇಲ್ಲ, ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ಲ. ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಸರ್. ಈಗ ಮೇಲ್ಮಟ್ಟ ಆಗ್ಬೇಕು. ಅದೇ ಪ್ರಶ್ನೆ ಸರ್, ಯಾಕೆ ಲೇಟ್ ಆಗ್ತಾ ಇದೆ ಅಂತ. ನೀವು ಹೇಳೋದು ನಿಜ, ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಬಹಳಷ್ಟಿಂದ, ಮೇಲ್ಮಟ್ಟದಲ್ಲಿ ಆಗ್ಬೇಕು ಅಷ್ಟೇ. ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ಬೋದು, ಬಟ್ DK ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರ್ತೀನಿ ಅಂತ ಒಂದು ಹಠಮಾರಿದ ಧೋರಣೆಯನ್ನ ಅವರು ಅನುಸರಿಸ್ತಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ, ಅವರ ಇದ್ರ ಪ್ರಕಾರ ಅವರೇ ಮುಂದುವರೆದ್ರೆ ಅಥವಾ ಅವರ ಆ ಒಂದು ಹಠನ ಮುಂದುವರಿಸಿದ್ರೆ. ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲ, ಹಠ ಕೆಲಸ ಮಾಡೋರು ಬರ್ಬೇಕು ಅಷ್ಟೇ. ಹಠ ನಾನೇ ಆಗಬೇಕು ನೀನೇ ಆಗ್ಬೇಕು ನಮ್ಮ ವಾದ ಅಲ್ಲ. ಯಾರಾದ್ರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು, ಅಷ್ಟೇ ಡಿಮಾಂಡ್ ನಮ್ದು. ಅದನ್ನ ಬಿಟ್ಟರೆ ನಮ್ದೇನೇ ಇರಲಿ, ಇದ್ದವ್ರನ್ನ ಮುಂದುವರಲಿ ಅಥವಾ ಹೊಸ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಅದು 2028ಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಆಲೋಚನೆ ಮಾಡಿದವರು ನೀವು, ಈಗ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗುವಂತ ಆಲೋಚನೆ ಮಾಡಿಲ್ವಾ ಸತೀಶ್ ಜಾರಕಿಹೊಳಿ? ಯಾವ್ದ್ರೆ ಅದೇ ಹೇಳಿದ್ರ ಅಲ್ಲ, ಅದೇ ಮುಂದಿನ ಕ್ಲೇಮ್ ಮಾಡೋ ಸಂಬಂಧ ಇದೆಲ್ಲ ಈಗ ಇರಲಿಲ್ಲ. ಅಧ್ಯಕ್ಷರಾಗಿ ಸ್ವೀಕಾರ ಮಾಡುವ ಅಧ್ಯಕ್ಷರಾಗುವಂತ ಇಲ್ಲ, ಆ ಚರ್ಚೆ ಇನ್ನೂ ಪಕ್ಷ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅಧ್ಯಕ್ಷ ಆಗ್ಬೇಕು, ಯಾರು ಆಗ್ಬೇಕು, ನೀವು ಆಗ್ತೀರಾ ಯಾರು ಕೇಳಿಲ್ಲ. ಕೇಳಿದಾಗೆಲ್ಲ ಸ್ಟಾರ್ಟ್ ಆಗೋದು ಯಾರು ಆಗ್ತೀರಾ ಯಾರಿಲ್ಲ ಅಂತ. ಮೊನ್ನೆ KPCC ಸಭೆಯಲ್ಲಿ ನೀವು ಕೂಡ ಇದ್ದೀರಿ, ಯಾರು ಇರ್ಲಿ ಬಿಡ್ಲಿ ನಾನೇ ಅಧಿಕಾರಕ್ಕೆ ತರ್ತೇನೆ ಅನ್ನುವಂತ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು. ಓಪನ್ ಕಾರ್ಯಕರ್ತರ ನಮ್ಮ ಜೊತೆಗಿದ್ರೆ ನಾವು ಯಾರು ಬಿಡ್ಲಿ ನಾನ್ ತರ್ತೇನೆ ಅನ್ನುವಂತ. ಅಂದ್ರೆ 2028ವರೆಗೂ ಅವರ ನಾಯಕತ್ವ ವಹಿಸ್ಕೋತಾರ ಅಂತ ಸರ್?
ಅದು ನಮ್ಮ ಹೈಕಮಾಂಡ್ ಬಿಟ್ಟಂತ ವಿಚಾರ, ಅವ್ರು ಇರಬೇಕಾ ಬೇರೆಯವ್ರು ಬರಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ಸಂಘಟನೆ ವಿಚಾರದಲ್ಲಿ ಪ್ಲಸ್ ಮೈನಸ್ ಅಂತ ಹೇಳ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಮೈನಸ್ ಇರುತ್ತೆ? ಇದ್ದೇ ಇರ್ತೈತೆ, ಮೈನಸ್ ಇರ್ತೈತಿ. ಪ್ಲಸ್ ಒಂದು ಸರ್ಕಾರ ನಡೀತಂದ್ರೆ ಏನು ಎಲ್ಲನೂ ಸರಿ ಇರೋದಿಲ್ಲ, ಎಲ್ಲನೂ ಕೆಟ್ಟಿರೋದಿಲ್ಲ. ಸೊ ಕೆಟ್ಟಿದ್ದನ್ನು ನಾವು ಸರಿಗೆ ಮಾಡಬೇಕು, ಒಳ್ಳೇದಿದ್ದು ಒಳ್ಳೆಯದು ಜಾಸ್ತಿ ಮಾಡಬೇಕು. ಸೊ ಅದನ್ನು ಮಾಡೋಕ್ಕಂತ ಸಲಹೆಗಳನ್ನು ಕೊಟ್ಟಿದ್ದೀವಿ. ಸಂಘಟನೆ ಕೆಲಸ ನಿಂತಿದೆ ಸಂಪೂರ್ಣವಾಗಿ. ಏನು ಸರ್ಕಾರ ಬಂದ ಸಂಘಟನೆ ಕಡಿಮೆ ಆಗಿದೆ. ಎಲ್ಲರೂ ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ, ಎಲ್ಲಿ ಹೋಗ್ತಾ ಇಲ್ಲ ನಾವು, ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಎಲ್ಲರದು, ನಮ್ದು ಒಬ್ಬರದ್ದು ಎಲ್ಲ ಯಾರ್ದು ಅಲ್ಲ, ಎಲ್ಲರೂ ಮುಂಚೆ ಎಲ್ಲ ನಾವು ಆ್ಯಕ್ಟಿವ್ ಆಗಿದ್ದೀವಿ ಪಕ್ಷದ ಸಂಘಟನೆಯಲ್ಲಿ. ನಾವೆಲ್ಲ ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ, ಅದು ಜಿಲ್ಲಾ ಕೆಲಸ ಅಂತ ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಹಿಂಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು ಅಷ್ಟೇ. ಈಗಲೂ ಕೂಡ 5 ಜನ ಕಾರ್ಯದರ್ಶರು ಇದಾರಲ್ಲ ಸರ್, ಅವ್ರು ಕೆಲಸ ಮಾಡ್ತಿಲ್ವ ಸರ್? ಹಾಗಿದ್ರೆ ಮಾಡಬೇಕು, ಅವ್ರಿಗೂ ಮೇಲ್ಗಡೆ ಉಸ್ತುವಾರಿ ಅವರು ಬೇಕು, ಅವರೆಲ್ಲ ಟೀಮ್ ಮಾಡಬೇಕು. ಮಾಡ್ತಾರೆ, ಆದರೂ ಇನ್ನೂ ಹೆಚ್ಚಿನ ಪ್ರಮಾಣ ಆಗಬೇಕು. ಯಾಕೆ ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ ನಮ್ಗೆ. ಹಾಗೆ ಬೇರೆಬೇಕು, 23 ಬಿಫೋರ್ ಎಲೆಕ್ಷನ್ ಹಂಗೆ ಬೇಕಷ್ಟೇ. ಬೆಳಗಾವಿ ರಾಜಕಾರಣ ಮತ್ತೆ ರಾಜ್ಯದ ರಾಜಕಾರಣ ಮೇಲೆ ಪ್ರಭಾವ ಬೀರ್ತಾ ಇದೆ. ಏನು ಬೀರ್ತಲ್ಲ, ಏನು ಅದಕ್ಕೇನು ಬೀರ್ತಾ, ಏನು ಸರ್ಕಾರ ಏನು ಮಾತಾಡಿದ್ರೆ ಅಂತೆ. ಆಲ್ರೆಡಿ ಎಲ್ಲ ರಿಪೋರ್ಟ್ ಮಾಡಿಬಿಟ್ಟಿಲ್ಲ, ಮತ್ತೆಲ್ಲ ಮತ್ತೆ ಕೇಳಾದ್ರೆ CLP ಸಭೆ ಆಗಿದ್ದು 10 ನಿಮಿಷನಾಗ ಎಲ್ಲ ಹೇಳೇ ಬಿಟ್ರು, ಮತ್ತೆ ಈಗೇನು ಕೇಳಾರ್ದ್ರಿ? ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರಲ್ಲ, ಪ್ರಸ್ತಾಪ ಮಾಡಿದ್ರು. ಅದು ಆಲ್ರೆಡಿ ಟಿವಿಯಲ್ಲಿ 9ವರೆಗೆ ಬಂದ್ಬಿಟ್ಟಿದ್ರಲ್ಲ, ಅದು 10ವರೆಗೆ. ಮತ್ತೆ ಈಗೇನು ಹೇಳೋದೈತೆ ಅದ್ರ ಬಗ್ಗೆ? ನಾವು 9ವರೆಗೆ ಹೇಳಿದೀವಿ, 9ವರೆಗೆ ಹೊರಗೆ ಬಂದಿದೆ. ಮತ್ತೆ ನೀವು ಇನ್ನದಕ್ಕೆ ಸರಿ ಹೇಳಿ. ಹೌದು, ನಾವು ಅಲ್ಲೇ ಕೇಳಿದ್ವಿ. ನನಗೂ ಟೈಮ್ ಕೊಡಿ, ಭಾಳಷ್ಟು ಜನ ಮಾತಾಡೋರಿದ್ದಾರೆ ಕೇಳಿದ್ವಿ. ಅವ್ರು ಕೊಟ್ಟಿದ್ದಾರೆ, ಒಂದು 5-6 ಜನ ಭೇಟಿಯಾಗಿದ್ರು ಎಲ್ಲರೂ. ನಾನು ಭೇಟಿಯಾಗಿದ್ದೆ ಅಷ್ಟೇ ರೀ. ಸರ್, ಆ ಭೇಟಿ ಸಮಾಧಾನ ತಂದಿದೆಯಾ ಸರ್? ನಿಮ್ಮ ನೋವುಗಳನ್ನ ಹೇಳ್ಕೊಂಡಿದ್ದೀರಾ ಹೇಗೆ ಅಂತ? ನೋಡಿ, ಒಂದೇ ಸಾರಿಗೆ ಎಲ್ಲಾನು ಸಮಸ್ಯೆ ಪರಿಹಾರ ಆಗೋಲ್ಲ. ಪಾಲಿಟಿಕ್ಸ್, ರಾಜಕೀಯದ ವೇಟ್ ಮಾಡಬೇಕಾಗ್ತದೆ. ಕೆಲವು ತಕ್ಷಣ ಆಗ್ತದೆ. ಇದೆಲ್ಲ ಸ್ವಾಭಾವಿಕ, ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸಾರಿ ಎಲ್ಲನೂ ಆಗೋಲ್ಲ. ಜಿಲ್ಲಾ ಕಚೇರಿ ವಿಚಾರದಲ್ಲಿ ಯಾಕೆ ಸರ್ ಅಷ್ಟು ತಿಕ್ಕಾಟೇನಿಲ್ಲ, ಅಲ್ಲೇ ನೀನು ಕ್ಲಿಯರ್ ಇದೆ, ಅದು ತಿಕ್ಕಾಟೇನಿಲ್ಲ. ಸೊ ನಾವು ಯಾರ್ಯಾರು ಮಾಡಿದಾರೆ ಅವ್ರಿಗೆ ಶ್ರೇಯಸ್ ಹೋಗ್ಬೇಕು ಅಂತ ನಾವು ಹೇಳಿದ್ವು ಅಷ್ಟೇ, ಅದನ್ನು ಹೇಳಿ ಅಂತ ಹೇಳಿದ್ವಿ. ವೈಯಕ್ತಿಕವಾಗಿ ಎಷ್ಟು ಖರ್ಚು ಮಾಡಿದ್ವಿ ಸರ್? ಸುಮಾರು ಖರ್ಚಾಗಿದೆ. ನಮ್ಮದು ಪಾತ್ರ ಹೆಚ್ಚಿದೆ, ಎಲ್ಲಕ್ಕಿಂತ ಹೆಚ್ಚಿದೆ. ನೆಕ್ಸ್ಟ್ ರಮೇಶ್ ಜಾರಕಿಹೊಳಿ ಇದೆ, ನೆಕ್ಸ್ಟ್ ಬೇರೆ ಅವ್ರದ್ದು ಎಲ್ಲರದು ಕೂಡಿ ಇದೆ. ಹಿಂಗಿದೆ, ಎಲ್ಲರೂ ಮಾಡಿದ್ದಾರೆ. ನಮ್ಮ MLAಗಳು ಕೊಟ್ಟಿದ್ರು, ಮಾಜಿ MLAಗಳು ಕೊಟ್ಟಿದ್ದಾರೆ, ಎಲ್ಲರೂ ಅದು ಕೊಟ್ಟಾರೆ. ಅವ್ರ ಹೆಸರು ಯಾರ್ದು ಬರೋಲ್ಲ. ನೀವೆಲ್ಲ ಖರ್ಚು ಮಾಡಿದ್ರು ಕ್ರೆಡಿಟ್ ಒಬ್ರು ತಗೊಂಡು ಕೊಟ್ಟಿದ್ರು. ಅದನ್ನೇ ಅಧ್ಯಕ್ಷ ಹೇಳಿದ್ವಿ ನಾವು, ಅದನ್ನೇ ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ. ಎಲ್ಲಾರ್ದು ಅಲ್ಲ ಸರ್, ಅದನ್ನ ಬೇಕಂತ ಮರೆಮಾಚ್ತಾ ಇದ್ದಾರಾ ಅಥವಾ ಒಬ್ಬರಿಗೆ ಕ್ರೆಡಿಟ್ ಕೊಡೋ ಕೆಲಸ ಆಗ್ತಾ ಅದು ಗೊತ್ತಿಲ್ಲ. ಅದನ್ನ ಅವ್ರನ್ನ ಕೇಳಿ ನಾವತ್ತು ಹೇಳಿದ್ವಿ, ನೋಡಿ ಹಿಂಗೆ ಸರಿ ಅಲ್ಲಿದು, ಎಲ್ಲರೂ ಮಾಡಿದವ್ರು ಇದ್ದಾರೆ, ಬೇರೆ ಬೇರೆಯವ್ರು ಇದ್ದಾರೆ, ಸಾಕಷ್ಟು ದುಡ್ಡು ಹಾಕಿದ್ದಾರೆ, ಎಲ್ಲರದ್ದು ಹೆಸರು ಬರಬೇಕು ಅಂತ ಹೇಳಿದ್ದು ಅಷ್ಟೇ. ಸಜೆಷನ್ ಕೊಟ್ಟಿದ್ವಿ ನಾವು, ಸಲಹೆ ಅವ್ರಿಗೆ. ಸ್ವೀಕಾರ ಮಾಡೋದು ಸಲಹೆ ಸ್ವೀಕಾರ ಮಾಡೋದು ನಿಮ್ಮ ಮುಖಾಂತರ ಸ್ವೀಕಾರ ಆತಲ್ಲ ಎಲ್ಲ ಕಡೆ. ಕೆಲವರು ಪಾರ್ಟಿನ ಬುಲ್ಡೋಸ್ ಮಾಡ್ತಿದ್ದಾರೆ ಅನ್ನೋ ಹೈಕಮಾಂಡ್ ಗಮನದಲ್ಲಿದೆ. ಅದನ್ನೇ ಅವ್ರು ಸಚಿವರು ಬುಲ್ಡೋಸ್ ಮಾಡಬೇಕು ಅಂತ. ಈ ಹುಡುಕಾಟದ ವಿಚಾರದಲ್ಲೂ ಕೂಡ ಅದ್ಯಾವ ಚರ್ಚೆ ಆಗಿಲ್ಲ ಆ ಬಗ್ಗೆ. ಯಾವ ಚರ್ಚೆ ಅದೇನು ಓಪನ್ ಆಗಿ ಹೇಳಿದಾರಲ್ಲ, ಪಕ್ಷದ ವಿರೋಧ ಯಾರು ಮಾಡಬೇಡ ಅಂತ ಹೇಳಿದ್ದಾರೆ. ಓಪನ್ ಆಗಿ ಸುರ್ಜೇವಾಲ ಅವ್ರು ಹೇಳಿದ್ದಾರೆ, ಪಕ್ಷ ಮುಖ್ಯ, ಪಕ್ಷನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೆ. ಪಕ್ಷದ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ. ಇದಿಂತ ಪಾರ್ಟಿಯಲ್ಲಿ ನಮ್ಮ ಕೆಲವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಷ್ಟೇ ಹೊರತಾಗಿ ಪಕ್ಷದ ವಿರೋಧ ಯಾರು ಮಾಡ್ತಾ ಇಲ್ಲ. ಬೆಳಗಾವಿದು ಹಿಂದೆ PLD ಬ್ಯಾಂಕ್ ವಿಚಾರದಲ್ಲೂ ಕೂಡ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿದೆ ಸರ್. ನಾನು ಸರ್ಕಾರ ಕಾರಣ ಆಯ್ತು. ಈಗ ಮತ್ತೆ ಏನಾದ್ರೂ ಕಿಡಿ ಹತ್ಕೊಳ್ತಾ ಇದೆಯಾ ಅಂತ ಸರ್ ಈ ವಿಚಾರದಲ್ಲಿ? ಇಲ್ಲ, ಆ ಥರ ಏನಿಲ್ಲ. ಯಾಕಂದ್ರೆ ನೀವು ಪದೇ ಪದೇ ದಲಿತ ಸಮುದಾಯದ ಸಚಿವರು ಸಭೆ ಸೇರ್ತಾ ಇದ್ದೀರಿ, ಅದ್ರ DK ಶಿವಕುಮಾರ್ ಈ ಕಡೆ ಹೆಬ್ಬಾಳ್ಕರ್ ಅವರು ಎತ್ಬಿಟ್ರ ಅಂತ. ಇಲ್ಲ, ಅದಕ್ಕೆ ಆ ಲಿಂಕ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಬೇರೆ ಯಾವುದು ಹಳೆ ಕೇಸು, ಈ ಬಿಲ್ಡಿಂಗ್ ಕಟ್ಟಿದ್ದು. ಇದು ವಿಚಾರ ಬೇರೆ, ಇದಕ್ಕೆ ಅದಕ್ಕೂ ಲಿಂಕ್ ಮಾಡಿ ಒಂದು ವಿಚಾರ ಅಂತಲ್ಲ ಸರ್. ಈಗ ಕಳೆದ 1-1.5 ವರ್ಷದಿಂದ ಸಾಕಷ್ಟು ತಿಕ್ಕಾಟ ಹೆಚ್ಚಿದೆ ಸರ್. ಅಧಿಕಾರಿಗಳ ವರ್ಗಾವಣೆ ಇರಬಹುದು. ಅದೇ ಹೇಳಿದ್ರೆ ತಿಕ್ಕಾಟ ಇದ್ದೇ ಇರೋದು, ಅದೇ ಪ್ರಶ್ನೆ ಇಲ್ಲ, ಅದೇನು ಹೊಸದಲ್ಲ. ಹೇಳಿದ್ರಲ್ಲ, ತಿಕ್ಕಾಟ ಇದ್ದೇ ಇರ್ತೈತೆ ಅಂತ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ತಿಕ್ಕಾಟ ಅಂದ್ರೆ ಅದೇನು ಭಾಳ ದೀರ್ಘ ಹೋಗುವಂಥ ಅವಶ್ಯಕತೆ ಇಲ್ಲ. ಒಂದ್ಸರಿ ಅವ್ರ ಮಾತು ನಾವು ಕೇಳಬೇಕಂದ್ರೆ ನಮ್ಮ ಮಾತು ಅವ್ರಿಗೆ ಕೇಳಬೇಕಾಗತ್ತೆ. ಅದೇನು ಆ ರೀತಿ
ನಮ್ಮಲ್ಲಿ ನಾವು ವೈಮಾನಿಸಿಲ್ಲ, ಎಲ್ಲ ಒಂದೇ ಇದ್ದೀವಿ ನಾವು ಜಿಲ್ಲೆಯವರು. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನೋ ತಮ್ಮ ಅಭಿಪ್ರಾಯಕ್ಕೆ ಉಳಿದವರು ಸಾಥಿದಾರ ಅಂದ್ರೆ ಬೇರೆ ಹಿರಿಯರಿಗೂ ಇದೇ ಅಭಿಪ್ರಾಯ? ಎಲ್ಲರ ಅಭಿಪ್ರಾಯ ಇದೆ, ಎಲ್ಲರದು ಇದೆ. ನಮ್ಮಲ್ಲಿ ಚುನಾವಣೆ ಆದ್ಮೇಲೆ ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟು ಕೊಡಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. ಕೆ.ಸಿ. ವೇಣುಗೋಪಾಲ್ ನೋಟ ಇದೆ, ರೈಟಿಂಗ್ನಲ್ಲಿದೆ ಅದು, ಆಫ್ಟರ್ MP ಎಲೆಕ್ಷನ್ ಆದ್ಮೇಲೆ ಅಂತ. ಸೊ ಆದಷ್ಟು ನೀವು ಅದನ್ನು ಬರೆದ ಮೇಲೆ ಇಲ್ಲ ಇದ್ದಾರ ಇಲ್ಲ ಇವ್ರ ಥರ ಒಂದು ಹೇಳಿ ಕ್ಲೋಸ್ ಆಗುತ್ತೆ. ಇಲ್ಲ ಯಾರಿಗಾರ ಮಾಡ್ತಿದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಮಾಡಿ ಅನ್ನೋದು ನಮ್ದು ಸಲಹೆ ಅಷ್ಟೇ. ಒಂದು ಹಂಗೇನಿಲ್ಲ, ಯಾವ ಆಗಿಲ್ಲ, ಸಮರ್ಥ ಇರಬೇಕು, ಅವರನ್ನ ಪಾಪ್ಯುಲರ್ ಇರಬೇಕು ಅಷ್ಟೇ. ಸುರ್ಜೇವಾಲ ಅವರು ಹೇಳ್ತಾರೆ ಒನ್ ಮ್ಯಾನ್ ಒನ್ ಪೋಸ್ಟ್ ನಿರ್ಣಯ ತಗೊಂಡಿದ್ದ ಹೌದು, ಆದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಕೆಲವೊಂದು ನಾನು ಹೇಳಿದ್ರೆ ನಿನ್ನೇನು ಮಣ್ಣು ನಾನು ಹೇಳಿದೆ, ನನಗೆ ಯಾರು ಕೇಳಿದ್ರಲ್ಲ. ಅವನಿಗೆ ಕೆಪಾಸಿಟಿ ಸಾಮರ್ಥ್ಯ ಇದ್ರೆ 2 ಕೊಡ್ಬೋದು, 3 ಕೊಡ್ಬೋದು, ಹಂಗೇನು ರೆಸ್ಟ್ರಿಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಎಕ್ಸೆಪ್ಷನ್ ಕೊಡಬೇಕಾಗ್ತೈತೆ, ಕೊಡ್ಬೋದು ಅವ್ನ ಕೆಪಾಸಿಟಿ. ತಾವು KPCC ಅಧ್ಯಕ್ಷ ಆಗಬೇಕು ಅಂತೇಳಿ ಸುಮಾರು 50 ಜನ ಶಾಸಕರು ಒತ್ತಾಯ ಮಾಡಿದ್ದಾರೆ. ಕೆಲವು ಹೇಳ್ತಾರೆ ನ್ಯಾಚುರಲ್ ಆಗಿ ನೀವು ಆಗ್ಬೇಕು, ಅಹಿಂದ ವರ್ಗದಿಂದ ಬರ್ಬೇಕಾಗುತ್ತಂತ ಹೇಳ್ತಾರೆ ನ್ಯಾಚುರಲ್ ಆಗಿ. ಸೊ ಎಲ್ಲರ ಮುಂದೆ ಹೇಳಿದರೆ ಬಹುಶಃ ನಿಮ್ಮೊಂದು ಚರ್ಚೆ ಆಗಿರ್ತದೆ, ಎಲ್ಲರ ಮುಂದೆ ಹೇಳಿ ಹೇಳ್ತಾರೆ ನಾವು ಶಾಸಕರು. ಸೊ ಅಂತಿಮ ಅದಿನ್ನೂ ಓಪನ್ ಆಗಿಲ್ಲರಲ್ಲ. ಜಿಲ್ಲೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನ ಮಾತನಾಡಿಸೋದು, ಸಭೆಗಳು ಮಾಡುವಂಥದ್ದು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಚರ್ಚೆ. ಮತ್ತೆ ಹೋದಾಗ ಅಲ್ಲಿ ಶಾಸಕರು ಬರಲೇಬೇಕು, ಮೀಟಿಂಗ್ ಮಾಡಲೇಬೇಕಲ್ಲ, ಅದೇನು ಪ್ರಶ್ನೆ ಇಲ್ಲ. ಆ ಜಿಲ್ಲೆಗೆ ಹೋದಾಗ 5-6 ಜನ MLA ಇದ್ದೇ ಇರ್ತಾರೆ, MLA ಬರ್ತಾರೆ. ನಮ್ಮ ಇಲಾಖೆ ಮುಖ್ಯವಾಗಿರ್ತದೆ, ರಸ್ತೆ ಎಲ್ಲದಕ್ಕೂ ಸಂಬಂಧಪಟ್ಟದ್ದು. ಸೊ ಬರ್ತಾರೆ, ಕೇಳ್ತಾರೆ. ಮತ್ತು ಇನ್ನಂತಿ ನಾವು ಎಲ್ಲ ಜಿಲ್ಲೆಗೆ ಹೋಗ್ತೀವಿ, ಮತ್ತೆ ಅದೇ ಆಗಬಾರ್ದು ಸರ್. ಅದಕ್ಕೆ ಸಂಘಟನೆ ಚೆನ್ನಾಗಿದೆ, ನೀವೇ ಆಗ್ತಾ ಇದ್ದೀರಾ? ಇಲ್ಲ, ಅದಿನ್ನು ಚರ್ಚೆನೇ ಸ್ಟಾರ್ಟ್ ಆಗಿಲ್ಲ. ಎಲ್ಲಿ ಯಾರ ಮುಂದೆ ಹೇಳೋರು ನಾ ಆಗ್ತೀವಿ ಅಂತ ಯಾರಿಗೆ ಹೇಳೋರು? 2028 ಈಗ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದೀವಿ. ಚರ್ಚೆ ಆಗಿಲ್ಲ, ಆದ್ಮೇಲೆ ನೋಡೋಣ. CM DCM ಕೂತ್ ಚರ್ಚೆ ಮಾಡಬೇಕಲ್ಲ, ಅದು ಯಾರು ಆಗೋರು ಅಂತ ಕೇಳಬೇಕು. ಅವರು ಯಾರು ಆಗ್ತೀರಾ ಅಂತ ಕೇಳಿದಾಗ ಚರ್ಚೆ ಪ್ರಾರಂಭ ಆಗ್ತೈತಿ. ಇನ್ನು ಕೇಳಲ್ದ ನಾವ್ ಹೆಂಗೆ ಹೇಳೋರು ಏನಂತ? DK ಶಿವಕುಮಾರ್ ಇಲ್ಲ ನಾನೇ ಮುಂದುವರಿತೀನಿ ಅನ್ನೋ ಆಗ್ರಹವನ್ನ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ತಾವುಗಳು ಕನ್ವಿನ್ಸ್ ಆಗ್ತಾರೆ? ಅಲ್ಲ, ಅದು ಕೇಳಿದ್ರೆ ಇತಿಶ್ರೀ ಆಗ್ಬೇಕು. ಅವ್ರವ್ರ ಮುಂದುವರಿತಾರ, ಯಾರು ಹೊಸಾಗಿ ಮಾಡ್ತಾರೆ ಆಗ್ಬೇಕಿಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ, ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್ ಅವರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ, ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಿಲ್ಲ. ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ, MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ ಅದೇ ಇದೆ. ಅದೇ ಗೊಂದಲ ಸೃಷ್ಟಿ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು ಈಗ. ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು. ಸಂಘಟನೆ ಆಕ್ಟಿವ್ ಆಗಿಲ್ಲ, ಕಡೆ ಬಂದಿದೆ ಅಂತಿಲ್ಲ, ಇದು ಬದಲಾವಣೆ ಆಗ್ಬೇಕು ಅಂತ ಒಪಿನಿಯನ್ ಇದೆ ಅಥವಾ ಇರ್ಬೇಕು ಅಂತ? ಯಾವ್ದ್ರೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ಒಂದಷ್ಟು ಇನ್ನೂ ಬೇರೆ ಚೇಂಜ್ ಆಗ್ಬೇಕು ಅಂತ ಹೇಳ್ತಿದ್ವಿ. ಅಧ್ಯಕ್ಷರು ಹಾಲಿ ಮುಂದುವರಿಬೇಕು ಅನ್ಸುತ್ತೆ ಅಥವಾ ಬದಲಾವಣೆ ಆಗ್ಬೇಕು ಅನ್ಸುತ್ತೆ? ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದಾವ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲೆಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ಶಾಸಕರ ಒಟ್ಟು ಅಭಿಪ್ರಾಯ ಸಂಗ್ರಹಿಸಬೇಕು. ನ್ಯಾಚುರಲ್ ಆಗಿ ಎಲ್ಲರೂ ಕರೆದು ಕೇಳ್ಬೇಕು. CM ಅವರು DCM ಅವರು ಕರೆದು ಕೇಳ್ಬೇಕೆಲ್ಲ ಶಾಸಕರನ್ನು. ಮತ್ತೆ ಚೇರ್ಮನ್ ಬೇರೆ ಅದಾರಲ್ಲ, ಅದನ್ನ ಹೇಳಿ ಅವ್ರು ಕೇಳ್ಬೇಕು, ನಾ ಎಲ್ಲಿ ಕೇಳ್ಬೇಕು? ಚೇರ್ಮನ್ ಬೇರೆ ಅದಾರ, ನಾವು ಮೆಂಬರ್ ಅಷ್ಟೇ. ಅದಕ್ಕೆ ಚೇರ್ಮನ್ ಅವರು ಒಪ್ಪುಗಳ ಕಡೆ ಇಲ್ಲ ಇವತ್ತು. ಹಾಗೇನಿಲ್ಲ, ಎಲ್ಲ ಒಟ್ಟಿಗೆ ಸೇರಿದ್ರೆ ನೀವು ಅವ್ರ ಅಧ್ಯಕ್ಷ ಅವರೇ ಕನ್ಫ್ಯೂಸ್ ಆಗ್ಬಿಟ್ಟಾರೆ. ಅವರು ಮೀಟಿಂಗ್ ಹೋಸ್ಟ್ ಮಾಡಿದಾರ, ಅವರು ಊಟ ಅರೇಂಜ್ ಮಾಡಿದಾರ ಅವರು. ಮತ್ತೀಗ ನಾವ್ ಹೆಂಗ್ ಮತ್ತೆ ಮಧ್ಯಸ್ಥಿ ವಹಿಸ್ಬೇಕು? ನಮ್ಮೂರು ಅದಕ್ಕೆ ಬೇಸ್ ಹಾಕಿದವ್ರು ನೀವು, ಇಲ್ಲಿ ಕರೆದು ಊಟ ಹಾಕಿ ಕಳಿಸಿದ್ರಿ ಪಾಪ. ಅವ್ರು ನಾನು ಮಾಡಿಸ್ಬೇಕು. ಈಗ
ಬಗ್ಗೆ ಏನಾದ್ರು ಮಾತನಾಡಿದ್ರೆ ಸುದ್ದಿಗಳು ಇದೇನು ಚರ್ಚೆ ಆಗಿಲ್ಲ. SIT ಸಭೆ ಮುಂದೂಡಿದ್ರ ಬಗ್ಗೆ ಏನಾದ್ರು ಕೇಳಿದ್ರು? ಯಾವ್ದ್ರೆ SIT ಸಮುದಾಯ ಸಭೆ ಮುಂದೂಡಿಕೆ ಮಾಡಿ ಅಂತ ಡೈರೆಕ್ಟ್ ಮಾಡಿದ್ರು. ಇಲ್ಲ, ನಾ ಕೇಳಿಲ್ಲ, ನನಗೆ ಸಂಬಂಧಪಟ್ಟದ್ದು ಬರೋದಲ್ಲ. ನಾ ಏನು ಕೇಳಿರೋದು, ನಾವು ಅಷ್ಟು ಮಾಡಿಲ್ಲ. ಈಗ ನಾವು ಕೇಳೋದು ಅದಕ್ಕೆ ಅವರು ಹೋಮ್ ಮಿನಿಸ್ಟರ್ ಕೇಳತ್ತಾರ ಅಂತ ನಾ ಹೇಳಿದ್ದೆ, ಅದಕ್ಕೆ ಅವ್ರು ಕೇಳಬೇಕು. ಈಗ ರಾಜಣ್ಣ ಅವರು ಶ್ರೀಲಂಕಾ ಪ್ರವಾಸದಿಂದ ವಾಪಸ್ ಆದ ನಂತರ ನಮ್ಮ ಆಟ ಶುರು ಮಾಡ್ತೀವಿ ಅಂತ ಹೇಳೋಗಿ ಅವರು ಆಟ ನಮ್ ಜೊತೆ ಕ್ರಿಕೆಟ್ ಆಡ್ತಿರ್ಬೇಕು. ಅವ್ರು ಏನಕ್ಕೆ ನಾವು ನಿನ್ ನೋಡಿರ್ಬೇಕು. ಅವ್ರು ಏನಾರ ಕ್ರಿಕೆಟ್ ಆಡೋದು, ಕ್ರಿಕೆಟ್ ಆಡೋಣ ತಿಳ್ಬೇಕು. ನೀನು ರಾಜಕೀಯ ಆಟ ಅಂತ ನೀವು ಹೇಳ್ತೀರಿ, ನಾವು ಕ್ರಿಕೆಟ್ ಆಡ್ತಿರ್ಬೇಕು, ಆಟ ಆಡೋಣ ತಿಳಿರ್ಬೋದು ಅಷ್ಟೇ. ನಾವು ಕ್ರಿಕೆಟ್ ಆಡ್ತಿರ್ಲಿಲ್ಲ, ಮುಂಚಿಂದ ಆಡ್ತೀವಿ ಕಾಲೇಜ್ ದಿನಗಳಿಂದ. ಈಗ ಅವಕಾಶ ಸಿಗ್ತೀವಿ, ಇನ್ನು ಹೋಗಿದ್ದೀವಿ. ಡೆಲ್ಲಿಗೆ ಹೋಗೋದೇನಾದ್ರು ಇದೆಯಾ ಸರ್? ವೈಷ್ಣವ್ ಭೇಟಿ ಆದವರು ಪರಮೇಶ್ವರ್ ಅವರು ಹೋಗ್ತೀವಿ ನಾವು ಅಂತ. ಇಲ್ಲ, ನಮ್ದು ಡೆಲ್ಲಿಗೆ ಹೋಗೋದಿಲ್ಲ. ಹೋದ್ರು ಬೇರೆ ಕೆಲ್ಸಕ್ಕೆ ಹೋಗ್ತೀವಿ. ನಮ್ದೇನು ಇದಕ್ಕೆ ರಾಜಕೀಯ ಅಂತೇನಿಲ್ಲ, ಹೋಗ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ಭವನ ರೆಡಿ ಆಗಿದೆ, ಅದು ಓಪನಿಂಗ್ ಮಾಡಬೇಕಿದ್ದಾರೆ. ಅದು ಅಂತಿಮವಾಗಿ ಒಂದ್ಸಲ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ನಾಳೆ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ವರದಿ ಬರ್ತಾ ಇದೆ ಸರ್. ಬಟ್ ಅದು ನಾಳೆ ಬಂದಾಗಲ್ಲ ಗೊತ್ತಿಲ್ಲ, ಅದೇನು ನೋಡ್ಬೇಕಿಲ್ಲ, ನಾವು ನೋಡೇ ಇಲ್ಲ. ಮುಚ್ಚಿದ ಲಕೋಟೆ ತೆರೆಯೋದು ಅಂತ ಮಾತ್ರ ಇದೆ. ತೆರೆದು ತೆಗಿ ಮತ್ತೆ ವಾಪಸ್ ಕಳಿಸ್ತೀರೋ ಅದನ್ನ ಜಾರಿ ಏನೇನು ನೋಡ್ಬೇಕಲ್ಲ ನಾಳೆ ನೀವೇ ಆಗ್ರಹಿಸ್ತೀರಾ ಸರ್ ಕ್ಯಾಬಿನೆಟ್ ಡಿಸಿಷನ್ ಏನಾಗ್ತದೆ ಗೊತ್ತಿಲ್ಲ. ಏನು ಎಲ್ಲರೂ ಅಭಿಪ್ರಾಯ ಆಗ್ಬೇಕಲ್ಲ. ನಮ್ಮ ಅಭಿಪ್ರಾಯ ಒಬ್ಬರದೇ ಅಲ್ಲ, ಎಲ್ಲರದು ಆಗ್ಬೇಕು. ಸಂಘದವರು ಅದನ್ನೇನಾರ ಇಂಪ್ಲಿಮೆಂಟ್ ಮಾಡಿದ್ರೆ ಹೋರಾಟ ಮಾಡ್ತೀವಿ ಅಂತ ಮಾತುಗಳನ್ನ ಆಡ್ತಾರೆ. ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಟೇಜ್ ಇದೆ ರೀ. ನಾಳೆ ನಾವು ಓಪನ್ ಆದ ತಕ್ಷಣ ಅದು ಇಂಪ್ಲಿಮೆಂಟ್ ಆಗೋಲ್ಲ. ಇಂಥ ಎಷ್ಟು ವರದಿಗಳು ಕ್ಯಾಬಿನೆಟ್ ಬಂದಿದ್ದಾರೆ, ಹಂಗೆ ಇದೆ. 30 ವರ್ಷದಿಂದ ಹಂಗೆ ಎಷ್ಟು ಬಿದ್ದಿದ್ದಾರೆ. ಸೊ ಇಂಥ ಭಾಳಷ್ಟು ಹಂಗೆ ಬಂದಿದೆ, ಚರ್ಚೆ ಆಗಿದೆ, ಅಲ್ಲೇ ಕೂತಿದೆ. ಇದು ಕೂಡ ನಾಳೆ ಜಸ್ಟ್ ಬರೋದಷ್ಟೇ. ಬಂದಾಗಿಂದ ಭಾಳ ಹಂತ ಇದೆ, ಅದಕ್ಕೆ ಹಂತವಾಗಿದೆ. ಮೊದಲ ಆಗಲಿಕ್ಕೆ ಟೈಮ್ ತೊಗೊಳ್ತದ್ರೆ. ನಮ್ದೆಲ್ಲ ಒತ್ತಾಯ ಇದೆಯಲ್ಲ ಸರ್, ಮಾಡಲೇಬೇಕು ಅನ್ನೋ ಹ್ಞೂ ನಿಮ್ಮ ಒತ್ತಾಯ ಇದೆಯಲ್ಲ ಸರ್, ತರಲೇಬೇಕು ಜಾತಿ ಅನುಷ್ಠಾನ ಮಾಡಲೇಬೇಕು ಅಂತ. ಇಲ್ಲ, ತರಲೇಬೇಕಂತ ಫಸ್ಟ್ ಇಲ್ಲ, ಮೊದಲು ನೋಡ್ಲೇಬೇಕಂತಿದೆ ಡಿಮಾಂಡ್. ಅದು ಏನಿದೆ ನೋಡ್ಬೇಕಿಲ್ಲ. ನಾವು ನೋಡಿಯಲ್ಲ ಅದನ್ನ. ಫಸ್ಟ್ ನೋಡೋದು ಡಿಮಾಂಡ್, ಆಮ್ಯಾಗ ಮುಂದೆ. ಲಾಸ್ಟ್ ಟೈಮ್ ಎಲ್ಲ ಲೀಕ್ ಆಗಿತ್ತು ಅನ್ನೋದು ಎಲ್ಲ ಚರ್ಚೆ ಜೋರಾಗಿತ್ತು. ಲೀಕ್ ಆಗಿತ್ತು ವರದಿ. ಲೀಕ್ ಆಗೋದು ಏನು ಪ್ರಶ್ನೆ ಇಲ್ಲ ಸರ್. ಈಗ ಫಸ್ಟು ಲಿಂಗಾಯತ ದಲಿತ ಸಮುದಾಯಗಳು ಹೆಚ್ಚಿದೆ, ನಂತರದಲ್ಲಿ ಈಗ ದಲಿತ ಸಮುದಾಯ ಅಲ್ಪಸಂಖ್ಯಾತರು OBC ಹೆಚ್ಚಿದ್ದಾರೆ ಅಂತೇಳಿ ಸೋರಿಕೆ ಆಗಿದೆ. ಈಗ ಹಾಗಾಗಿ ಆಗಲೇಬೇಕು ಅಂತೇಳಿ ನಿಮ್ಮ ಒತ್ತಡ ಇದೆ, ಅಲ್ಲಿ ಲಿಂಗಾಯತರು ವಿರೋಧ ಇದೆ. ಅದೇ ಹೇಳಿದೆ, ನೋಡೋಣ ಫಸ್ಟ್, ನೋಡೋದು ಮ್ಯಾಗ ಡಿಸಿಷನ್ ತಗೊಳ್ಳ. ಈಗ ಯಾಕೆ ಈಗೇನು ನಾವಿನ್ನೂ ಅದನ್ನೇನು ಒಪ್ಕೊಂಡಿಲ್ಲ, ತಿರಸ್ಕಾರ ಮಾಡಲಿ, ಯಾವುದೂ ಮಾಡಿಲ್ಲ. ಫಸ್ಟ್ ಚರ್ಚೆ ಆಗಲಿ, ಅದು ನೋಡೋಣ. ನೋಡಿದ ಮ್ಯಾಗ ಅದ್ರ ಬಗ್ಗೆ ಎಂಟೈರ್ ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ಎಲ್ಲ ಸಮುದಾಯದ ತಮ್ಮ ಅಭಿಪ್ರಾಯ ಹೇಳ್ತಾರೆ, ಅದು ಏನು ಮಾಡ್ಬೇಕಂತ ನೋಡೋಣ. ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಏನು ನಾಳೆ ಏನೋ ಜಾರಿ ಆಗಿಬಿಡ್ತು, ಅಪಾಯ ಆಯಿತು, ಅನ್ಯಾಯ ಆಯ್ತು ಅನ್ನೋದು ಪ್ರಶ್ನೆ ಇಲ್ಲ. ಇನ್ನೂ ಟೈಮ್ ತೊಗೊಳ್ತೀವಿ, ಅದು ಎಷ್ಟು ಟೈಮ್ ತೊಗೊಳಿ ಹೇಳಿಕ್ಕೆ ಬರೋಲ್ಲ. ಇನ್ನೂ ಚರ್ಚೆನೇ ಆಗಿಲ್ಲ. ಲಾಸ್ಟ್ ಟೈಮ್ ಎಲ್ಲ ನಿಮ್ದು ಸರ್ಕಾರದ ಸಚಿವರು ನಿರ್ಣಯವನ್ನ ಪಾಸ್ ಮಾಡಿದ್ರು, ಪತ್ರಕ್ಕೆಲ್ಲ ಸಹಿ ಹಾಕಿದ್ರು. DK ಶಿವಕುಮಾರ್ ಅವರು ಸೇರಿದಂಗೆ ಅವ್ರ ಸಮುದಾಯ ಪರ ಅದೇ ಹತ್ರ ಪ್ರಶ್ನೆ. ಈಗ ಸಮುದಾಯ ಬಂದಾಗ ಕೂಡ ಸಮುದಾಯ ನೋಡ್ಬೇಕಾಗ್ತೈತೆ. ಸಮುದಾಯ ಬಿಟ್ಟು ನಾವಿಲ್ಲ. ಸಮುದಾಯ ಬಂದಾಗ ಸಮುದಾಯ ಅಭಿಪ್ರಾಯ ಹೇಳಿರ್ತಾರೆ. ಅದಕ್ಕೇನು ಅದು ಸರ್ಕಾರ ವಿರೋಧ ಅಂತ ಹೇಳೋಕ್ಕಾಗೋಲ್ಲ. ನಾವು ಸಮುದಾಯದ ಪರವಾಗಿ, ಅದು ಬೇರೆ ವಿಚಾರ. ಯಾಕೆ ಸಮುದಾಯ ಬಂದು ಅದು ಹಿಂಗಿದೆ, ಅದನ್ನು ನಾವು ನೋಡ್ಬೇಕಂದಾಗ ಅದ್ರ ಪರವಾಗಿ ನಾವು ನಿಲ್ಲಬೇಕಾಗ್ತದೆ. ನಿಂತಿದ್ದಾರೆ, ಅದನ್ನೆಲ್ಲ ಪಕ್ಷ ಸರ್ಕಾರದ ವಿರೋಧ ಅಂತ ಹೇಳಲಿಕ್ಕಾಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.